Hello, guys. Welcome back to another episode of Toxic Relationship. ಈ ಎಪಿಸೋಡಲ್ಲಿ ಏನಾಗುತ್ತೆ, ಪ್ರೀವಿಯಸ್ ಎಪಿಸೋಡಲ್ಲಿ ಆ್ಯಕ್ಚುಲಾಗಿ ಒಂದು ವಿಷಯ ಹೇಳೋದು ಮರ್ತಿದ್ದೆ. ಬಿಫೋರ್ ದಿಸ್ ಫೈಟ್ ಹ್ಯಾಪನ್ಸ್, ದ ಗರ್ಲ್ ಲೂಸಸ್ ಹರ್ ಜಾಬ್. ಆ ಜಾಬ್ ಹೋದಾದ್ಮೇಲೆ ಪ್ರತಿಯೊಂದು ಪ್ರಾಬ್ಲಮ್ ಶುರುವಾಗತ್ತೆ ಅವಳಿಗೆ. ಈ ಥರ ಜಗಳ ಆಗಿ ಆದಮೇಲೆ ಅಮ್ಮ ಚಿಕ್ಕ ಮಗನ ಹತ್ರ ಹೋಗ್ಬಿಡ್ತಾರೆ, ಇವರಿಬ್ಬರನ್ನೂ ಬಿಟ್ಬಿಟ್ಟು. ಹೋಗಾದ್ಮೇಲೆ ಅಲ್ಲಿಂದ ಫೋನ್ ಮಾಡಿ ಹೇಳ್ತಾರೆ, ನಿಂದಲ್ಲ ತಪ್ಪು, ಆ ಮನೆ ವಾಸ್ತು ಸರಿ ಇಲ್ಲ, ವಾಸ್ತು ಸರಿ ಇಲ್ಲದೆ ಇರೋದಕ್ಕೆ ಈ ಥರ ಜಗಳಗಳೆಲ್ಲ ಆಗ್ತಾಯಿದೆ, ನೀವು ಫಸ್ಟ್ ಮನೆ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಇವಳು ಆಯಿತು ಸರಿ ಹೋಗಲಿ ಬಿಡು ಅಂತ ಬಿಟ್ಬಿಡ್ತಾಳೆ. ಅದಾಗಿದ್ಮೇಲೆ ನೆಕ್ಸ್ಟು ಹುಡುಗಂಗೆ ಕೆಲಸ ಇರೋದಿಲ್ಲ ಅಲ್ವಾ, ಯಾವುದೋ ಸರ್ಟಿಫಿಕೇಟ್ ಬೇಕು ನನಗೆ ಅಂತ ಹೇಳ್ತಾನೆ. ಈಗ ಇಷ್ಟೊತ್ತಿಗೆ ಆಗಲೇ ಅವಳ ಹತ್ರ ಇರೋ ಎಲ್ಲ ದುಡ್ಡು ಖಾಲಿಯಾಗೋಗಿರತ್ತೆ. ಅವನು ಹೇಳ್ತಾನೆ, ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಸರ್ಟಿಫಿಕೇಟ್ಸ್ ಎಲ್ಲ ಸಿಕ್ಕಿದ್ರೆ, ಸಮ್ ಕರಿಯರ್ ಕೋರ್ಸ್ ಐ ಡೋಂಟ್ ನೋ, ಸರ್ಟಿಫಿಕೇಟ್ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿರತ್ತೆ, ಸೊ ನನಗೆ ದುಡ್ಡು ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಲಾಸ್ಟ್ ಫಂಡ್ಸ್ ಅವಳ ಹತ್ರ ಇರೋದು PF ಅಕ್ಯುಮುಲೇಷನ್. ಆ PF ಅಮೌಂಟ್ ಕೂಡ ವಿಡ್ರಾ ಮಾಡಿಬಿಟ್ಟು ಅವ್ರ ಕರಿಯರ್ಗೋಸ್ಕರ ಅಂದ್ಬಿಟ್ಟು ಅವನಿಗೆ ಕೊಟ್ಬಿಡ್ತಾಳೆ. ಆದಮೇಲೆ ಅವನು ಐ ಡೋಂಟ್ ನೋ ವೆದರ್ ಹಿ ಗೆಟ್ಸ್ ಸರ್ಟಿಫಿಕೇಟ್ ಆರ್ ನಾಟ್, ಅವಳ ಹತ್ರ ₹1 ಇರಲ್ಲ. ಆಮೇಲೆ ಹೀಗೆ ಹೋಗ್ತಾ ಇರತ್ತೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಇವಾಗ ಡೈಲಿ ಎಕ್ಸ್ಪೆನ್ಸಸ್ಗೆ ಅವ್ರಿಗೆ ದುಡ್ಡು ಬೇಕಲ್ವ, ಎಲ್ಲಿಂದ ಅರೇಂಜ್ ಮಾಡ್ತಾರೆ? ಸೊ 2 lakhs rupees ಲೋನ್ ತೆಗಿಸ್ತಾನೆ ಅವಳ ಮೇಲೆ. ಈ ಲೋನ್ ತಗೊಂಡ್ಮೇಲೆ ಅವಳ ಕಾಲೇಜ್ ಫೀಸ್ ಕಟ್ಟಬೇಕಾಗತ್ತೆ. ಕಾಲೇಜ್ ಫೀಸು ಪ್ಲಸ್ ಅವ್ರ ಡೈಲಿ ಎಕ್ಸ್ಪೆನ್ಸಸ್ಗೋಸ್ಕರ ಆ ದುಡ್ಡನ್ನು ಬಳಸ್ತಾ ಇರ್ತಾಳೆ. ಸ್ವಲ್ಪ ದಿನ ಆದಮೇಲೆ ಇವಳಿಗೂ ಕೆಲಸ ಸಿಗತ್ತೆ ಬೇರೆ ಕಡೆ ಆ್ಯಸ್ ಅ ಟೀಮ್ ಲೀಡರ್. ಇದು ಒಂದು ಪೊಸಿಷನ್ ಹೈಯರ್ ದೆನ್ ವಾಟ್ ಶಿ ಹ್ಯಾಡ್ ಬಿಫೋರ್. ಕೆಲಸ ಆದಮೇಲೆ ಅವ್ರ ಕ್ಯಾರೆಕ್ಟರ್ಸ್ ಹೇಗೆ ಚೇಂಜ್ ಆಗತ್ತೆ ಅಂತ ನಿಮಗೆ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.